ಇರುಳ ದಾರಿಯ ಪಯಣ ಈ ಜೀವಕನಿವಾರ್ಯ. ಇರುಳ ದಾರಿಯ ಪಯಣ ಈ ಜೀವಕನಿವಾರ್ಯ. ಈ ದೂರದರಿವಿಲ್ಲ ಆಗಾಗ ನಮಗೆ. ಕತ್ತಲಿರುವುದು ಸಹಜ ಕಣ್ತೆರೆವ ಮೊದಲಲ್ಲಿ. ಕತ್ತಲಿರುವುದು ಸಹಜ ಕಣ್ತೆರೆವ ಮೊದಲಲ್ಲಿ. ಬೆಳಗಾದರಿದೆ ಕಿರಣ ಮುದ್ದು ರಾಮ. ಬೆಳಗಾದರಿದೆ ಕಿರಣ ಮುದ್ದು ರಾಮ. ಇರುಳ ದಾರಿಯ ಪಯಣ ಈ ಜೀವಕನಿವಾರ್ಯ. ಬೆಳಗಾದರಿದೆ ಕಿರಣ ಮುದ್ದು ರಾಮನ್. ಸ್ವಾಮಿ, ಪ್ರತಿ ಕ್ಷಣವೂ ಕೂಡ ನಾವು ಸಂತೋಷ ಸಂಭ್ರಮದಿಂದಲೇ ಬದುಕ್ತೀವಿ ಅಂತ ಹೇಳಿದರೆ ಅದು ದೇಹಕ್ಕೂ ಮನಸ್ಸಿಗೂ ಬುದ್ಧಿಗೂ ಅನಾರೋಗ್ಯವೇ ಹೌದು. ಕೊಂಚ ತಲೆನೋವು, ಶೀತ, ನೆಗಡಿ, ಅದ್ರ ಜೊತೆಗೆ ಆಲಸ್ಯ, ಇದ್ರ ಜೊತೆಗೆ ವಾದಿಸುವ ಈ ದೇಹಕ್ಕೆ ಬೇದಿ, ಆಮಶಂಕೆ ಇವೆಲ್ಲವೂ ಕೂಡ ಇದ್ದದ್ದೇ. ಮರಕ್ಕೆ ಬರುತ್ತೆಯೇ ರೋಗ, ನರನಿಗೆ ಬರದಲೆ ಅನ್ನುವ ಮಾತಿದೆಯಲ್ಲ, ಹಾಗೆ ನಮ್ಮ ಇರುಳ ದಾರಿಯ ಪಯಣ ಈ ಜೀವನದಲ್ಲಿ ಸದಾ ಅದೇ ಇರೋಲ್ಲ. ಅದನ್ನು ವಾಸಿ ಮಾಡ್ಕೊಳ್ಳೋಕ್ಕೆ, ಆರನ್ನು ಯೋಗ್ಯವಾಗಿ ಇರಿಸ್ಕೊಳ್ಳೋಕ್ಕೆ ಆರೋಗ್ಯ ಅಂತ ಒಂದು ತಾಣ ಇದೆಯೋ ಇಲ್ವೋ, ಅಲ್ಲಿ ಔಷಧಿಯನ್ನು ಸೇವಿಸ್ತೀವೋ ಇಲ್ವೋ, ಅದೇ ರೀತಿ ನಮಗೆ ಕತ್ತಲ ಕವಿದಾಗ, ಮನಸ್ಸು ಮಂಕಾದಾಗ ಬೆಳಕಾಗುವಂತಹ ವೇಳೆ ಅನ್ನುವುದು ನಮಗಿದೆ. ಅಲ್ಲಿಯವರೆಗೆ ನಾವು ಹದವಾಗಿ ಮನಸ್ಸನ್ನು ಕಾದುಕೊಳ್ಳಬೇಕು. ಆಗ ಮಾತ್ರ ನಮ್ಮ ಕತ್ತಲು ಕಳೆದು ಜೀವನದಲ್ಲಿ ಬೆಳಕನ್ನು ಕಾಣಲಿಕ್ಕೆ ಸಾಧ್ಯವಾಗುತ್ತೆ. ಇಷ್ಟ ಅಂತ ಹೇಳಿದರೆ ನಷ್ಟ ಅಂತಿದೆ, ಕಷ್ಟ ಅಂತ ಹೇಳಿದರೆ ಸ್ಪಷ್ಟ ಅಂತಿದೆ, ಸುಖ ಅಂತ ಹೇಳಿದರೆ ದುಃಖ ಅಂತಿದೆ. ಯಾವತ್ತೂ ಒಂದು ನಾಣ್ಯದ ಎರಡು ಮುಖ, ಹಗಲಿರಳು ಅನ್ನುವುದು. ಇದನ್ನು ಗಮನಿಸಿ ಹೆಜ್ಜೆ ಇಟ್ಟರೆ ಆಗ ನಾವು ಗಣ್ಯ. ಇದನ್ನು ಮರೆತರೆ ನಮ್ಮ ಬದುಕು ನಗಣ್ಯ.